ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 61ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕಳಿಯಲರಾದ ಸಂಪಗೆಯ ಬಣ್ಣದ ಬೋಲೆ ಬೆಳರ್ತ ಬಣ್ಣದೋಳ್ಗಳ ಈಸೆ ಕೆಂಪು ಕಣ್ಗಳ ಮೊದಲೊಯ್ಯೊಯ್ಯನೆ ತೋರೆ ಬಾಡಿ ಪಾಡಳಿದು ಬಳಲ್ದು ಜೋಲ್ದಿರವು ಮೈಯೊಳೆ ಮೈವಿಡಿದನ್ನ ಕಣ್ಗಳೊಳು ಸುಳಿದವು ತಾಮೆ ಕನ್ನಡಿಸಿದಪ್ಪು ಕನ್ಯೆಯ ಕನ್ಯವೇಟಮಂ. ಇದನ್ನ ಬಿಡಿಸಿ ಹೀಗೆ ಓದಬಹುದು: ಕಳಿಯಲರ್ ಆದ ಸಂಪಗೆಯ ಬಣ್ಣದ ಓಲೆ ಬೆಳರ್ತ ಬಣ್ಣದೋಳ್ ಗಳಯಿಸೆ ಕೆಂಪು ಕಣ್ಗಳ ಮೊದಲೋಳ್ ಒಯ್ಯನೆ ತೋರೆ ಬಾಡಿ ಪಾಡಳಿದು ಬಳಲ್ದು ಜೋಲ್ದ ಇರವು ಮೇಯ್ಯೊಳೆ ಮೈವಿಡಿದು ಎನ್ನ ಕಣ್ಣೊಳು ಸುಳಿದುವು ತಾಮೇ ಕನ್ನಡಿಸಿದಪ್ಪು ಕನ್ನೆಯ ಕನ್ನೆ ವೇಟಮ್ಮಂ. ಈ ಚೂತಲತಿಕೆ ಎಂಬವಳು ಸುಭದ್ರೆಯ ಪರಿಸ್ಥಿತಿಯನ್ನ ಹೀಗೆ ವರ್ಣಿಸ್ತಾಳೆ: ಕಳಿಯಲರಾದ ಸಂಪಗೆಯ ಬಣ್ಣದ ಓಲೆ, ಅಂದರೆ ಕಳಿಯಲರಾದ ಬಾಡಿದ ಸಂಪಗೆಯ ಅಥವಾ ಅಜ್ಜಿಯಾದ ಸಂಪಗೆಯ ಬಣ್ಣದ ಓಲೆ ಬೆಳರ್ತ ಬಣ್ಣದೋಳು ಬೆಳ್ಳಗಾದ ಬಣ್ಣದಲ್ಲಿ ಗಳಿಸೆ ಕೆಂಪು ಕಣ್ಗಳ ಮೊದಲೋಳು. ಗಳಿಸೆ ಅಂದರೆ ಕಂಡು ಬರಲು. ಸುಭದ್ರೆಯ ಕಣ್ಣಿನ ಮೊದಲಿನಲ್ಲಿ ಬಾಡಿದ ಸಂಪಗೆಯ ಬಣ್ಣದ ಹಾಗೆ ಬೆಳ್ಳಗೆ ಬಣ್ಣ ಕಾಣ್ತಾ ಇದೆ. ಅಂದರೆ ಕಣ್ಣಲ್ಲಿ ಚಟುವಟಿಕೆ ಅಥವಾ ಕಣ್ಣಲ್ಲಿ ಸೊಗಸು ಕಾಣ್ತಾ ಇಲ್ಲ. ಕಣ್ಗಳ ಮೊದಲು ಒಯ್ಯನೆ ತೋರೆ ಬಾಡಿ ಪಾಡಳಿದು ಬಳಲ್ದ ಜೋಲ್ದಿರವು, ಅದರ ಜೊತೆಗೆ ಬಾಡಿ ಪಾಡಳಿದು ಸ್ಥಿತಿಗೆಟ್ಟು ಅಳಿದು ಬಳಲ್ದ ಜೋಲ್ದ ಇರವು. ಆಕೆಯ ದೇಹದ ಸ್ಥಿತಿ ಏನಾಗಿದೆ ಅಂದರೆ ಮೈಯೆಲ್ಲ ಜೋತು ಹೋಗಿದೆ. ಮೈಯೊಳೆ ಮೈವಿಡಿದನ್ನ ಕಣ್ಣೊಳೆ ಸುಳಿದವು. ಜೋಲ್ದ ಇರವು ಮೈಯೊಳೆ ಮೈವಿಡಿದು, ಅದು ಮೈಯ ತುಂಬ ಕಂಡು ಬಂದು ಎನ್ನ ಕಣ್ಗಳೊಳು ಸುಳಿದವು, ನನ್ನ ಕಣ್ಣಲ್ಲಿ ಕಂಡು ಬರ್ತವೆ. ಅದು ತಾಮೇ ಕನ್ನಡಿಸಿದಪ್ಪವು, ಅದು ತಾನೇ ಕನ್ನಡಿಸಿದಪ್ಪವು, ಪ್ರತಿಬಿಂಬವಾಗಿ ತೋರಿಸ್ತಾ ಇದ್ದೇವೆ. ಕನ್ಯವೇಟಮ್ಮ. ಕನ್ಯವೇಟ ಅಂದರೆ ಪ್ರೀತಿಯನ್ನು, ಅಂದರೆ ಮೊದಲ ಪ್ರೀತಿಯನ್ನು ಅದು ತೋರಿಸ್ತಾ ಇದೆ ಅಂತ ಆಕೆ ಅಂದುಕೊಳ್ತಾಳಂತೆ.